ಗುಂಡಗಿನ ಗರಿಗರಿಯಾದ ಚಕ್ಲಿ ಮಾಡಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಅಲ್ವಾ. ಸೊ ತುಂಬಾ ಸುಲಭ ಇದನ್ನು ಮಾಡ್ಕೊಳ್ಳೋದು, ಹಾಗೆ ಮನೆಯಲ್ಲಿರುವಂಥ ಪದಾರ್ಥಗಳನ್ನೇ ಬಳಸಿ ಮಾಡ್ಕೊಳ್ಳೋವಂಥದ್ದು. ಬನ್ನಿ ಹಾಗಿದ್ರೆ ನಮ್ಮ ಶಿವಮೊಗ್ಗ ರೆಸಿಪೀಸ್ನಲ್ಲಿ ಇವತ್ತು ಈ ಚಕ್ಕಲಿ ರೆಸಿಪಿಯನ್ನು ನೋಡೋಣಂತೆ. ಎಲ್ಲರಿಗೂ ಶಿವಮೊಗ್ಗ ರೆಸಿಪೀಸ್ಗೆ ಆಧಾರದ ಸುಸ್ವಾಗತ. ಫ್ರೆಂಡ್ಸ್, ಮೊದಲಿಗೆ ಒಂದು ಬೌಲ್ನ ತಗೊಳ್ಳಿ ಮೆಜರ್ಮೆಂಟಿಗೆ ಅಂತ. ಆವಾಗ ಪ್ರೊಪೋರ್ಷನ್ ಕರೆಕ್ಟಾಗಿ ಬರುತ್ತೆ ಚಕ್ಲಿಗೆ ಹಿಟ್ಟು ರೆಡಿ ಮಾಡಲಿಕ್ಕೆ. ನಾನಿಲ್ಲಿ 1 ಬಟ್ಲು ಆಗುವಷ್ಟು ಹುರಿಗಡಲೆ ಎಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು 3 ಬಟ್ಲು ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕು. ಮನೆಯಲ್ಲಿ ನಾವು ರೊಟ್ಟಿ ಹಾಗೆ ತಾಲಿಪೇಟ್ ಮಾಡಲಿಕ್ಕೆ ಅಕ್ಕಿ ಹಿಟ್ಟನ್ನು ಮಾಡಿಸಿರ್ತೀವಲ್ಲ, ಅದೇ ಅಕ್ಕಿ ಹಿಟ್ಟು. ನೆನಪಿರಲಿ 1:3 ರೇಷು. 1 ಬಟ್ಲು ಹುರಿಗಡಲೆ ಹಾಗೆ 3 ಬಟ್ಲು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ನಾವು ಈ ರೀತಿ ಒಂದು ಸ್ಪೂನ್ ಸಹಾಯದಿಂದ ಒಮ್ಮೆ ನೀಟಾಗಿ ಡ್ರೈ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಕೆಲವೊಂದು ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ಇಲ್ಲಿ ಬಿಳಿ ಎಳ್ಳು ಹಾಕಿದ್ದೀನಿ 2 ಟೇಬಲ್ ಸ್ಪೂನ್ ಆಗುವಷ್ಟು. 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕೋತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನ್ ಅಜ್ವೈನ್ ಅಥವಾ ಓವಿನ ಕಾಳು ಅಂತ ಏನು ಹೇಳ್ತೀವಿ, ಅದನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ಖಾರದ ಪುಡಿ. ಈ ಖಾರವನ್ನು ನೋಡಿ ಹಾಕ್ಕೊಳ್ಳಿ. ಕೆಲವರು ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾರೆ, ಇನ್ನು ಕೆಲವರು ಲೈಟಾಗಿ ಇಷ್ಟಪಡ್ತಾರೆ. ಬಟ್ ಈ ಎಣ್ಣೆಯಲ್ಲಿ ಕರಿದ ತಿಂಡಿಗಳೆಲ್ಲ ಸ್ವಲ್ಪ ಲೈಟಾಗಿದ್ದರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟನ್ನು ಹಾಕಿಬಿಟ್ಟು ಒಮ್ಮೆ ಹಾಗೆ ಸ್ಪೂನಲ್ಲಿ ಡ್ರೈ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಎಣ್ಣೆ ಅಥವಾ ಬೆಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಬಳಸ್ಬೋದು. ಯಾವುದು ಬಳಸಿದರೂ ಕೂಡ ಚೆನ್ನಾಗಿ ಬರ್ತದೆ. ನಾನಿಲ್ಲಿ ಒಂದು 4-5 ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆ ಮತ್ತು ಎಣ್ಣೆಯನ್ನು ಮಿಕ್ಸ್ ಮಾಡಿ ಬಿಸಿ ಮಾಡಿಕೊಂಡು ಈ ರೀತಿ ಸ್ಪೂನಲ್ಲಿ ಕಲಿಸ್ತಿದ್ದೀನಿ. ಎಣ್ಣೆ ಬಿಸಿ ಇರುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಮೊದಲನೇದಾಗಿ ಕಲಿಸ್ಕೊಳ್ಬೇಕು. ಅದಾದಮೇಲೆ ಕೈಯಲ್ಲಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟನ್ನು ಕೈ ಮುಷ್ಟಿಯಲ್ಲಿ ಇಟ್ಟು ಬಿಗಿಯಾಗಿ ಹಿಡಿದಾಗ ಈ ರೀತಿಯಾಗಿ ಅದು ಉಂಡೆಗಟ್ಟಬೇಕು. ನೋಡಿ, ಈ ರೀತಿಯಾಗಿ ಆವಾಗ ಪರ್ಫೆಕ್ಟಾಗಿ ಬರುತ್ತೆ. ಚಕ್ಲಿ ಕೂಡ ಚೆನ್ನಾಗಿ ಆಗುತ್ತೆ. ಇಷ್ಟ ಆದರೆ ಸಾಕಾಗುತ್ತೆ. ಈಗ ಇದನ್ನು ಹಿಟ್ಟನ್ನು ನೀರು ಹಾಕಿ ಕಲಿಸ್ಕೊಳ್ಳೋಣ. ನಾನಿಲ್ಲಿ ಯಾವುದೇ ರೀತಿಯ ಬಿಸಿ ನೀರು ಅಥವಾ ಬೆಚ್ಚಗಿನ ನೀರು ಏನೂ ಹಾಕ್ತಾಯಿಲ್ಲ. ನಾರ್ಮಲ್ ವಾಟರ್ ರೂಮ್ ಟೆಂಪ್ರೇಚರಲ್ಲಿ ಏನಿರುತ್ತೆ ಅದೇ ನೀರನ್ನು ಬಳಸಿ ನಾನು ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಇದಕ್ಕೆ ಸುಮಾರಷ್ಟು ನೀರು ಹಿಡಿಸುತ್ತೆ. ಒಂದು 3 ದೊಡ್ಡ ಲೋಟದಷ್ಟು ನೀರು ಹಿಡಿಸುತ್ತೆ. ಸ್ವಲ್ಪ ಸ್ವಲ್ಪನೇ ಹಾಕಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ಕಲಿಸ್ಬೇಕು. ನೋಡಿ, ಈ ರೀತಿಯಾಗಿ ಇರಬೇಕು ಹಿಟ್ಟು. ತುಂಬಾ ಹಿಟ್ಟು ಗಟ್ಟಿ ಇದ್ದರೆ ಅಥವಾ ಟೈಟ್ ಇದ್ದರೆ ನಮಗೆ ಚಕ್ಲಿ ಒತ್ತಲಿಕ್ಕೆ ಕಷ್ಟ ಆಗುತ್ತೆ. ಇಷ್ಟು ಸಾಫ್ಟ್ ಇರಬೇಕು. ಅಂದರೆ ನಾವು ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ, ಆ ಹದದಲ್ಲಿದ್ದರೆ ಚಕ್ಲಿ ಪರ್ಫೆಕ್ಟಾಗೆ ಬರುತ್ತೆ. ನೋಡಿ, ಈ ಥರ ನಾವು ಒಂದು ಬೆರಳನ್ನು ಪ್ರೆಸ್ ಮಾಡಿದ್ರೆ ನೀಟಾಗಿ ಅದು ಒಳಗೆ ಹೋಗಬೇಕು. ಸೊ ಇದನ್ನು ಹಿಟ್ಟು ಆಗಿದೆ. ನನ್ನ ತಕ್ಷಣವೇ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೆ ಬಾಣಲೆಲೆ. ಈಗ ಚಕ್ಲಿ ಮಾಡುವ ಮುಂಚೆ ಚಕ್ಲಿ ಒಳ್ಳು ಅಥವಾ ಚಕ್ಲಿ ಒರಳು ಅಂತ ಏನು ಹೇಳ್ತೀವಿ, ಅದಕ್ಕೆ ಎಣ್ಣೆಯನ್ನು ಸ್ವಲ್ಪ ಗ್ರೀಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಿಟ್ಟು ಅಂಟ್ಕೊಳ್ಳುತ್ತೆ ಅಂತ ಅಷ್ಟೇ. ಈ ಹಿಟ್ಟನ್ನು ಆ ಚಕ್ಲಿ ಒರಳಿಗೆ ತುಂಬಲಿಕ್ಕೆ ಮುಂಚೆ ಮತ್ತೊಮ್ಮೆ ಕೈಯಲ್ಲಿ ಚೆನ್ನಾಗಿ ನಾದ್ಕೊಂಡು, ಅದು ಯಾವುದೇ ಗಂಟು ಅಥವಾ ಏರ್ ಬಬಲ್ಸ್ ಇಲ್ಲದೆ ಇರೋ ರೀತಿ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಹಿಟ್ಟನ್ನು ತುಂಬಿ ಈ ರೀತಿ ಒಂದು ಪ್ಲೇಟಿಗೆ ಚಕ್ಲಿಯನ್ನು ತಯಾರು ಮಾಡಿ ಇಟ್ಕೊಳ್ಬೋದು. ಅದು ಪ್ಲೇಟಿಗೆ ಅಂಟೋದೆಲ್ಲ ಏನೂ ಆಗೋಲ್ಲ. ಹಾಗೇನಾರು ಅಂಟತ್ತೆ ಅಂತ ಅನಿಸಿದರೆ ನಿಮಗೆ ಸ್ವಲ್ಪ ಎಣ್ಣೆಯನ್ನು ಪ್ಲೇಟಿಗೆ ಕೂಡ ಗ್ರೀಸ್ ಮಾಡಿಕೊಂಡು ಆಮೇಲೆ ಚಕ್ಲಿಗಳನ್ನ ಒತ್ತಿ ರೆಡಿ ಮಾಡಿ ಇಟ್ಕೊಳ್ಳಿ. ಒಟ್ಟಿಗೆ ಒಂದು 3-4 ಅಥವಾ ನಮ್ಮ ಬಾಣಲೆ ಎಷ್ಟು ದೊಡ್ಡದಿರುತ್ತೆ, ಎಷ್ಟು ಸೈಜ್ ಇರುತ್ತೆ ನೋಡಿಕೊಂಡು ನಾವು ಚಕ್ಲಿನ ರೆಡಿ ಮಾಡಿ ಇಟ್ಕೊಳ್ಬೋದು. ಈಗ ನಾವು ಒಂದು 3 ರೆಡಿ ಮಾಡಿ ಇಟ್ಕೊಂಡು ಈಸಿಲಿ ಅದನ್ನು ತೆಕ್ಕೊಳ್ಳಿಕ್ಕೆ ಬರುತ್ತೆ. ಒಂದು ಸೈಡ್ ಸ್ವಲ್ಪ ಕೈಗೆ ಪ್ರೆಸ್ ಮಾಡಿಕೊಂಡು ಈ ರೀತಿಯಾಗಿ ಬಿಡಿಸ್ಕೊಂಡ್ರೆ ನೋಡಿ ಚಕ್ಲಿ ಈಸಿಯಾಗಿ ಬರುತ್ತೆ. ಈಗ ಗ್ಯಾಸ್ ಮೇಲೆ ಬಾಣಲೆ ಇಟ್ಕೊಂಡು ನಾವು ಚಕ್ಲಿಗಳನ್ನ ಒಂದೊಂದಾಗಿ ಬಿಟ್ಕೋತಾ ಇದ್ದೀವಿ. ನೋಡಿ, ಈ ರೀತಿ ಒಂದೊಂದೇ ಚಕ್ಲಿಗಳು ಟೋಟಲಿ ಹಾಕಿದ ತಕ್ಷಣ ಈ ರೀತಿ ಬರಬೇಕು. ಎಣ್ಣೆ ಅಷ್ಟು ಚೆನ್ನಾಗಿ ಕಾದಿದ್ರೆ ಚಕ್ಲಿ ಕ್ವಿಕ್ಕಾಗಿ ಆಗುತ್ತೆ. ಹಾಗೆ ಕರೆಕ್ಟಾಗಿ ಕ್ರಿಸ್ಪಾಗಿ ಕೂಡ ಬರುತ್ತೆ. ಚೆನ್ನಾಗಿ ಚಕ್ಲಿಗಳನ್ನ ಬೇಯಿಸ್ಕೊಂಡ್ರೆ ತೆಕ್ಕೊಳ್ಳೋದು. ಈ ರೀತಿ ನೊರೆಯೆಲ್ಲ ಹೋಗಿದೆ, ಅದರಲ್ಲಿ ಬಿಟ್ಟಾಗ ಬಬಲ್ಸ್ ಬರ್ತಾ ಇರುತ್ತಲ್ಲ ಎಣ್ಣೆಯಲ್ಲಿ, ಅದೆಲ್ಲ ಹೋಗಿದೆ ಅಂತ ಅಂದರೆ ಚಕ್ಲಿ ಕರೆಕ್ಟಾಗಿ ಕ್ರಿಸ್ಪಾಗಿ ಬೆಂದಿರುತ್ತೆ ಅಂತಂದ್ಬಿಟ್ಟು ಈ ರೀತಿ ಎರಡೂ ಬದಿಯಲ್ಲೂ ಚೆನ್ನಾಗಿ ಬೇಯಿಸ್ಕೊಂಡು ಚಕ್ಲಿನ ತೆಕ್ಕೊಳ್ಳೋಣ. ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಕಂಪ್ಲೀಟಾಗಿ ಗರಿಯಾಗಿ ಚಕ್ಲಿಗಳು ಬರುತ್ತೆ. ನೋಡಿ, ಈ ರೀತಿ ತೆಕ್ಕೊಳ್ಳಿ. ಎಷ್ಟು ದೊಡ್ಡ ಸೈಜ್ ಬೇಕಾದ್ರೆ ನೀವು ಚಕ್ಲಿಯನ್ನು ಮಾಡ್ಕೋಬೋದು. ತುಂಬಾ ಸುಲಭ ಮಾಡೋದು. ಈಗ ನಾನು ತೋರಿಸಿದ ಪ್ರಮಾಣದಲ್ಲಿ ನೀವು ಮಾಡ್ತೀವಿ ಅಂದರೆ ಸುಮಾರು ಒಂದು 50-60 ಚಕ್ಲಿಯನ್ನು ಮಾಡ್ಕೋಬೋದು. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಚಕ್ಲಿ ಮಾಡ್ಬೋದು ಅಂತ. ಹಾಗೆ ತುಂಬ ಗರಿಯಾಗಿ ಕೂಡ ಆಗುತ್ತೆ, ಹಾಗೆ ಸಾಫ್ಟ್ನೆಸ್ ಕೂಡ ಇರುತ್ತೆ. ಎಸ್ ಫ್ರೆಂಡ್ಸ್, ಈ ಒಂದು ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.